ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು ಏನು ಮುಂದೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಎಸ್, ನಾವು ನಂಜನಗೂಡು ಟೌನಿಗೆ ಬಂದಿದ್ದೀವಿ. ಹಿಂಗೆ ಬರೋದು? ಹಾಂ, ನಂಜನಗೂಡು ಟೌನಿಗೆ ಬಂದಿದ್ದೀವಿ. ಹಾಯ್ ತೇಜಸ್ ಗೌಡ. ಸೊ ಟ್ರೈನಲ್ಲಿ ಬಂದು ಇಲ್ಲಿ ಅಲ್ಲೋಗೋಣ. ಟ್ರೈನಲ್ಲಿ ಬಂದ್ವಿ. ಸೊ ಹೋಗ್ತಾ ಇದ್ದೀವಿ ಇವಾಗ ನಂಜನಗೂಡಿಗೆ. ಟ್ರೈನಲ್ಲಿ ನಂಜನಗೂಡಲ್ಲಿ ಇಳಿದಿದ್ದೀವಿ. 1 hour ಲೇಟ್ ಆಗಿದೆ. ಹೋಗೋಣ. ಲೇಟ್ ಆಗೋಯ್ತಲ್ಲ ತೇಜಸ್ಕೊಡ? ಟ್ರೈನ್ ಲೇಟ್ ಏನು ಮಾಡೋಕ್ಕಾಗಲ್ಲ. ಟ್ರೈನ್ ಯಾವತ್ತೂ ಒಂದೊಂದು ಸತ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಂ, ಹೋಗೋಣ. ಸೊ ಹೋಗೋಣ ಗೈಸ್, ತೋರಿಸ್ತೀವಿ ಏನೇನು ಮಾಡ್ತೀವಿ ಅನ್ನೋದು ತೋರಿಸ್ತೀವಿ. ನಂಜನಗೂಡು ತುಂಬ ವ್ಲಾಗ್ಸ್ ಇದೆ ನನ್ನ ಚಾನಲಲ್ಲಿ, ಬಟ್ ಇಲ್ಲಿ ಬಂದಾಗೆಲ್ಲ ನಾನು ವ್ಲಾಗ್ ಮಾಡೇ ಮಾಡ್ತೀನಿ. ನೋಡೋಣ ಇವತ್ತು ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್. ನಮ್ಮ ಜೊತೆ ಇನ್ನೂ 3 ಜನ ಬಂದಿದ್ದಾರೆ, ತೋರಿಸ್ತೀನಿ ಯಾರಂತ. ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ತಿರ್ಬೋದು, ಗೋಪುರ ಕಾಣಿಸ್ತಾ ಇರ್ಬೋದು ನಂಜನಗೂಡ್ದು. ಅದ್ರ ಮುಂದೆ ನಿಂತಿದ್ದೀವಿ. ಸೊ ಇಲ್ಲೆಲ್ಲ ಇದು ಮಾಡ್ತಾ ಇರ್ತಾರೆ, ಗಂಟು ಹಾಕೋದು ಅದು ಇದು ಅಂತ, ಬಾಡಿ ಹಾಕೋದು ಅದೆಲ್ಲ ಮಾಡ್ತಿರ್ತಾರೆ. ಇದೇನಕ್ಕೆ ತೊಗೊಂಡಿದ್ದೀವಿ ಅಂದರೆ, ಏನೋ ಗಂಟು ಹಾಕ್ಬಿಟ್ಟಿರುತ್ತೆ ಬಾಡಿಯಲ್ಲಿ, ಹೋಗಲ್ಲ. ಅವಾಗೆಲ್ಲ ಹಿಂಗೆ ತೆಗೆದು ಹಾಕ್ತೀವಿ, ತಂದೆ ಹೋಗಂಗೆ ಮಾಡು ಅಂದರೆ ನಿಜ ನಂಬಲ್ಲ, ಅದು ಆರಾಮಾಗಿ ಹೋಗ್ಬಿಡುತ್ತೆ. ಎಷ್ಟು ಸಲ ಗಮನಿಸಿದ್ದೀನಿ, ಗಂಟಾಗುತ್ತೆ. ಅದೊಂದೇ ಅಲ್ಲ, ಬಾಡೀಲಿ ಕಿವಿ ನೋವು, ಅದಕ್ಕೆ ಕಿವಿ ತೆಗ್ದು ಹಾಕ್ತೀವಿ. ಈ ಥರ ಎಲ್ಲ ಅರ್ಕೆ ಇರುತ್ತೆ ಬಾಡೀಲಿ. ಇಲ್ಲ ಮಕ್ಕಳಾಗ್ದಿರೋ ತೆಗ್ದು ಹಾಕ್ತೀವಿ, ಅದೆಲ್ಲ ಇರುತ್ತೆ. ಸೊ ಸದ್ಯಕ್ಕೆ ನಾನು ಗಂಟಿಂದ ಅರ್ಸ್ಕೊಂಡಿದ್ದೆ. 2 ತೊಗೊಂಡಿದ್ದೀನಿ. ಎಷ್ಟು ಬೇಕಾದ್ರೂ ತೊಗೊಂಡು ಹಾಕ್ಬೋದಂತೆ. 20 ರೂಪಾಯಿವರೆಗೂ ತೊಗೊಂಡೋಗಿ ಹಾಕ್ತಾರಂತೆ ಒಬ್ಬೊಬ್ಬರು. ಒಂದಕ್ಕೆ 50 ರೂಪಾಯಿ ಆಗುತ್ತೆ. ನಂಜನಗೂಡಲ್ಲಿ ಅದೇ ಒಳ್ಳೆರೋಗದ ಗಂಡ ಅಂತಲೇ ಅಂತಾರೆ ನಂಜುಂಡೇಶ್ವರನ್ನ. ಏನೇ ರೋಗಗಳಿದ್ರೂ ಏನೇ ಇದ್ರೂ ಒಂದು ಅರ್ಕೆಯಿಂದ ಎಲ್ಲ ಈಡೇರುತ್ತೆ. ಇಲ್ಲಿ ನಾವು ಬೈಲಿಗೆ ಬಂದು ಕಟ್ಕೋಬೇಕಂತಿಲ್ಲ, ಮನೇಲೇ ಒಂದು ಅರ್ಕೆ ಕಟ್ಟಿದ್ವಿ ಅಂದ್ರೆ ಆಯಿತು. ನಾವು ಮೊದಲಿಂದ ನಂಬ್ಕೊಂಡು ಬಂದಿರೋದು ಮನೆ ದೇವರಾಗಿರೋದ್ರಿಂದ. ಸೊ ಇದೊಂದು ನಂಬಿಕೆ. ನಮ್ಗೆ ಏನಾದ್ರು ಆಗಿದ ತಕ್ಷಣ, ಇಲ್ಲ ಏನೋ ಪ್ರಾಬ್ಲಮ್ ಆಯಿತು, ಏನಾದರೂ ಒಂದು ಅರ್ಕೆ ಕಟ್ಕೊಂಡ್ರೆ ನಮಗೆಲ್ಲ ಈಡೇರುತ್ತೆ. ಆ್ಯಕ್ಚುಲಿ ಇವತ್ತು ಬಂದಿದ್ದೀನಿ, 3 ಅರ್ಕೆ ತಿರ್ಸ್ತಾ ಇದ್ದೀನಿ ನಾನು ಒಟ್ಟೊಟ್ಟಿಗೆ. ನೀವು ಬಿಲೀವ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಇಟ್ಟಿದ್ದೀನಿ ಲಗೇಜು. ಏನದು ಮೊಡ್ಲಕ್ಕಿ ಕೊಡ್ಬೇಕನ್ನೋದೊಂದು ಅರ್ಕೆ ಇದೆ, ಗಂಟು ಹಾಕಬೇಕು, ಇನ್ನೊಂದು ಜೋಡಿಕಾಯಿ ಪೂಜೆ ಮಾಡಿಸ್ಬೇಕು. 3 ಅರ್ಕೆ ಇದೆ. 3 ಅರ್ಕೆ ತಿರ್ಸ್ತಾ ಇದ್ದೀನಿ ಒಟ್ಟಿಗೆ. ಅಂದರೆ ನೀವು ಬಿಲೀವ್ ಮಾಡಲ್ಲ, ನಮ್ಮಮ್ಮ ಒಂದು ಅರ್ಕೆ ತಿರ್ಸ್ತಾರೆ, ಅವರು ಬಂದಿದ್ದಾರೆ. ನಾನು ಉದ್ದ ಏನೋ ಬೆಲ್ಲ ಕೊಡಬೇಕಂತೆ. ಸೊ ಹಿಂಗೆ ಸಿಕ್ಕಾಪಟ್ಟೆ ಅರ್ಕೆಗಳು ನಾವು ಮಾಡ್ಕೊಳ್ತೀವಿ. ನಮ್ಮ ಮನೆ ದೇವರಲ್ವ ಮೊದಲಿಂದ ಅಭ್ಯಾಸ ಆಗಿರೋದು. ಸೊ ಅರ್ಕೆಗಳು ತೀರ್ಸೋಣ ಇವತ್ತು ಬಂದಿದ್ದೀವಿ. ತೀರಿಸಿ ದೇವ್ರ ದರ್ಶನ ನೋಡ್ಕೊಂಡು ಹೋಗೋಣ. ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ, ಬೇಕಾದರೆ ನೀವು ಟ್ರೈ ಮಾಡ್ಬೋದು. ಅಲರ್ಜಿ ಆದರೆ ಬಾಡಿಯಲ್ಲಿ ಅದೆಲ್ಲ ತುಂಬ ಇದೆ, ತಿಳ್ಕೊಂಡು ಮಾಡಿ ಒಳ್ಳೆಯದಾಗುತ್ತೆ. ಅಷ್ಟೇ ಇನ್ಫಾರ್ಮೇಷನ್ ಕೊಡೋಣ ಅನಿಸ್ತು, ಕೊಡ್ತಾಯಿದ್ದೀನಿ. ಈಗ ನಮ್ಮ ಮನೇಲಿ ನಮ್ಮ ಅಮ್ಮ, ನನ್ನ ತಂಗಿ, ನಮ್ಮ ಅತ್ತೆ 3 ಜನನೂ ವಾಶ್ರೂಮ್ಗೆ ಹೋಗಿದ್ದಾರೆ. ಅವ್ರು ಬರೋಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ನದಿಗೆ ಹೋಗಬೇಕು. ನದಿಗೆ ಕೈ ಕಾಲು ತೊಳ್ಕೊಂಡು ದರ್ಶನ ಮಾಡಿಬಿಡೋದೆ. ಲೇಟ್ ಆಗೋಯ್ತು, ಆದರೂ ಪರವಾಗಿಲ್ಲ. ಇವತ್ತು ಜನ ಇಲ್ಲ. ನಾವು ಬಂದಿರೋದು ಬುಧವಾರ, ಜನ ಇಲ್ಲ ಅಷ್ಟು. ಆರಾಮಾಗಿ ಮೊಡ್ಲಕ್ಕಿ ಕೊಟ್ಟು ಕಣ್ ತುಂಬ ದೇವ್ರು ನೋಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಟಿಫನ್ ಮಾಡಿಕೊಂಡು. ಅಷ್ಟೇ ಗೈಸ್. ಹೊಂಗೆ ಮರದಲ್ಲಿ ಒಂದು ಸೃಷ್ಟಿ ಅಂದರೆ ಒಂದು ಬಿಲ್ಪತ್ರೆ ಮರ ಒಂದು ಸೃಷ್ಟಿ ಆಗಿದೆ. ಹೆಂಗೆ ಅಂತ ಒಂದು ಸೃಷ್ಟಿ ಅವನು ಅಂದರೆ ಹೆಂಗೆ ಅಂತ ಹೇಳಕ್ಕ, ಎಲ್ಲಿ ಬೇಕಾದ್ರೆ ಇದಾಗ್ತಾನೆ ಅಂತ, ನೆಲಿತಾನೆ ಅಂತ ಹೇಳಕ್ಕಾಗಲ್ಲ. ದೇವ್ರ ಶಕ್ತಿ ಅನ್ನೋದೊಂದು ನೆಲ್ಲಲ್ಲಿ ಬಂದು ತಂಪಲ್ಲಿ ಕೂತಿದ್ದಾನೆ. ಅದೇ ತೋರಿಸ್ಲಾ? ನೋಡಿ ಗೈಸ್, ಸಣ್ಣ ಎಲೆ ಇದೆಯಲ್ಲ, ಕಾಣಿಸ್ತಿದೆ ಅಷ್ಟು ನೀಟಾಗಿ. ಆ ಹೊಂಗೆ ಮರದಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಹೆಂಗಂತೀರ ನೀವು? ಹೊಂಗೆ ಮರದಲ್ಲಿ ಬಿಲ್ಪತ್ರೆ ಬಂದು ತಂಪಂಗೆ ನೆಲ್ಸೋನೆ ಅಂತ ನಮ್ಮ ಅತ್ತೆ ಅದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು? ಏನಿಲ್ಲ, ಮೊಡ್ಲಕ್ಕಿ ಕೊಡಬೇಕು. ಸೊ ಗೈಸ್, ದರ್ಶನ ಎಲ್ಲ ಮುಗಿಸಿ
ಹೊರಟಿದ್ದೀವಿ. ಬುಧವಾರನೂ ಜನ ಅವರೇ ಗೈಸ್. ಸೊ ದರ್ಶನ ಮುಗೀತು, ಸೇವೆನೂ ಮುಗೀತು, ಹೋಯ್ತಾ ಇದ್ದೀವಿ. ಭಾವನವ್ರಿಗೆ ತಿಂಡಿ ಕೊಡಿಸ್ಬೇಕು. ಅಷ್ಟೇ, ಅವ್ರದ್ದು ವಾಯ್ಸ್ ಹೋಗಿದೆ. 12 ಗಂಟೆ ಆಯಿತು ಗೈಸ್ ಟೈಮು. ಸೊ ತಿಂಡಿ ಬೇಡ, ತಿಂಡಿ ಮಾಡಬೇಕು, ಹೋಗ್ಬೇಕು, ಹೊರಡೋಣ. ದರ್ಶನ ಅಂತೂ ಮುಗೀತು. ಸೊ ಗೈಸ್ ನಾವು ನೆಕ್ಸ್ಟ್ ಸ್ಟಾಪ್ ಹಾಕಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ಆದರೆ ಟೈಮು 2:30 ಆಗೋಗಿದೆ. 2:30 ಆಗೋಗಿದೆ. ಕ್ಲೋಸು 3:30 ಗಂಟೆ ಕ್ಲೋಸು. 2:30ಗೆ ರೀಚ್ ಆಗಿದ್ದೀವಿ. ಸೊ ಬನ್ನಿ ತೋರಿಸ್ತೀನಿ ಏನೇನು ಮಾಡ್ತೀವಿ ಅಂತ. ಗೈಸ್ 4 ಲೈನ್ ಇದೆ ದರ್ಶನಕ್ಕೆ. ನಮ್ಮ ಜನ ಹೆಂಗೆ ಹಾಕೋ ನೋಡಿ ತಿಂದು ದೇವಸ್ಥಾನದಲ್ಲಿ ಒಂಚೂರು ಕ್ಲೀನ್ ಇಲ್ಲ, ಏನಿಲ್ಲ. ಬುದ್ಧಿ ಕಲಿಯಲ್ಲ ನಮ್ಮ ಇಂಡಿಯಾದವರು. ಮಾವಿನಕಾಯಿ ಚುಮ್ರಿ ಯಾರಿಗೆ ಬೇಕು. ನಮ್ದು ಊಟ ಇದೇ ಆಗಿದೆ ಗೈಸ್ ಇವತ್ತು. ಏನಿಲ್ಲ, ಹೊಟ್ಟೆ ಊಟ ಇಲ್ಲ. ಜನ ಒಟ್ಟಿನಲ್ಲಿ 3 ಲೈನ್ ಇದ್ದಾರೆ. ಕ್ಲಿಯರ್ ಮಾಡಿ ದರ್ಶನ ಮುಗಿಸಿ ನಾವು ಹೋಗ್ತೀವಿ ಅನ್ಕೊಂಡಿದ್ದೀವಿ. ಬೇಗ ಲೈನ್ ಫಾಸ್ಟಾಗಿ ಮೂವ್ ಆಗ್ತಾ ಇದೆ. ನೋಡೋಣ, 1 ಅವರಲ್ಲಿ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಮಿಸ್ಟರ್ ತೇಜಸ್ ಕೂಡ. ಮುಂದೆ ನಡೀರಿ ಅಂತ ಹೇಳ್ತಾ ಇದ್ದೀವಿ ನಾವು. ಸೊ ಬನ್ನಿ, ನಿಮಗೆ ಆನ್ಲೈನ್ ಕೊಡ್ತೀನಿ, ತಿನ್ನಿ. ಮಾವಿನಕಾಯಿ ಈ ಟೈಮಲ್ಲಿ ಕರೆಕ್ಷನ್ಸ್ ಎಲ್ಲ ಬೇಕು, ಖಂಡಿತವಾಗಿ ರಾಂಗ್ ಇನ್ಫಾರ್ಮೇಷನ್ಸ್ ಕೊಡಬಾರ್ದಲ್ವಾ ಗೈಸ್. ಆಷಾಢಕ್ಕೆ ಅಂದ್ಬಿಟ್ಟು ಅಲ್ಲಲ್ಲಿ ನೀರು ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟವ್ರೆ. ಫುಲ್ಲು ನೀರು ಇಟ್ಟಿದ್ದಾರೆ ಕುಡಿಯೋಕ್ಕೆ, ಅದೊಂದೇ. ಆಮೇಲೆ ಅಲ್ಲಿ ಫ್ರಂಟಿಂದ ಬ್ಯಾರಿಗೇಟ್ ಹಾಕ್ಬಿಟ್ಟವ್ರೆ. ಮಾತ್ರ ಇನ್ನೂ ಈ ಶುಕ್ರವಾರದಿಂದ ಸಕ್ಕತ್ ರಶ್ ನೋಡಿ. ಈಗ ಆಷಾಢ ಸ್ಟಾರ್ಟ್ ಆಗಿದ್ದು ಬುಧವಾರ. ಇನ್ನೂ ಆಗಲೇ ಎಷ್ಟು ಜನ ಅವರೇ ಅಂದರೆ ಸಿಕ್ಕಾಪಟ್ಟೆ ಜನ ಅವರೇ. ಇನ್ನು ಶುಕ್ರವಾರದಿಂದ ಸಕ್ಕತ್ ಜನ ಆಯ್ತಾರೆ. ಬಟ್ ವ್ಯವಸ್ಥೆ ಏನು ವ್ಯವಸ್ಥೆ ಮಾಡೋಕ್ಕಾಗುತ್ತೆ ಮಾಡಿದ್ದಾರೆ. 2000 ರೂಪೀಸ್ದು 200 ಈಗ ಶುಕ್ರವಾರದಿಂದ 2000 ರೂಪೀಸ್ದು ಒಬ್ರಿಗೆ. ಸೊ ಅದನ್ನು ಮಾಡಿದ್ದಾರೆ. ಇನ್ನು ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಆಮೇಲೆ ಡ್ರೈ ಫ್ರೂಟ್ಸ್ ಏನೋ ಕೊಡ್ತೀನಿ ಅಂತ ಹೇಳ್ತಾವ್ರಂತೆ. ವ್ಯವಸ್ಥೆಗಳು ಮಾಡ್ತಾವ್ರೆ. ಏನು ಡ್ರೈ ಫ್ರೂಟ್ಸ್ 2,000 ಕೊಟ್ರೆ ಅವ್ರಿಗೆ ಕೊಡ್ತಾರೆ. ಅಲ್ಲೇ ಹಿಡ್ಕೊಂಡೆ ಅಂತ ಹೇಳಿ ಬರೋರು ಹುಷಾರಾಗಿ ಬನ್ನಿ, ನೋಡ್ಕೊಂಡು ಬನ್ನಿ. ಜನ ಯಾವಾಗ ಎಷ್ಟಿರ್ತಾರೆ ನೋಡ್ಕೊಂಡು ಬನ್ನಿ. ಸಂಡೇ ಫ್ರೈಡೇ ಸಿಕ್ಕಾಪಟ್ಟೆ ಜನ ಇರ್ತಾರೆ. ನಾವು ಅದಕ್ಕೆ ಪ್ಲ್ಯಾನ್ ಮಾಡಿ ಮೊದಲೇ ಬುಧವಾರನೇ ಬಂದ್ಬಿಟ್ಟಿದ್ವಿ. ಶುಕ್ರವಾರದ ಮೇಲೆ ಆಗಲ್ಲ ದರ್ಶನ ಅಂತ. ಇಷ್ಟ ಆಗುತ್ತೆ, 1 ದಿನ ಬೇಕು ಒಬ್ರಿಗೆ ದರ್ಶನ ಆಗೋಕ್ಕೆ. ಅಷ್ಟು ಜನ ಬರ್ತಾರೆ ನನ್ನ ಪ್ರಕಾರ. ಅಷ್ಟೇ ಗೈಸ್. ಚಾನ್ಸ್ ಸಿಕ್ಕರೆ ಕುತ್ಕೊಳಕ್ಕೆ ಕಾಯ್ತಿರ್ತಾರಲ್ಲ ಆ ಗ್ರೂಪ್ ಒಳ್ಳೆ ವಯಸ್ಸು ಇವಳು ಮಕನೇ ತೋರಿಸ್ತಾ ಇಲ್ಲ ನೋಡಿ. ಏಯ್ ಏನು ಅಂಥವ್ರು ಇವರು. ಸೊ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಗೈಸ್. ಬೇಗ ಆಗೋಯ್ತು ದರ್ಶನ ಅನ್ಕೋಬೋದು. ಬನ್ನಿ ಹೋಗೋಣ. ಗುರುವಾರ ಸಂಜೆ ನೈಟ್ ಮಾಡ್ತಾರೆ. ಆಗೋಗುತ್ತೆ. ಏನನ್ಸುತ್ತೆ ಭಾವನಾ? ಬೇಗ ದರ್ಶನ ಆಯಿತು. ಏನು ಬೇಡ್ಕೊಬಿಟ್ರಾ ಮನಸ್ಸಿಂದ ಬೇಗ ಆಗೋಗ್ಲಿ ಅಂತ? ಹಂಗೆ. ಸೊ ಗೈಸ್ ನಾಳೆ ಸಂಜೆ ಇವೆಲ್ಲ ಡೆಕೋರೇಷನ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲ ವೀಡಿಯೋಸ್ ಮಾಡಿ ಹಾಕ್ತಾರಲ್ಲ, ನೋಡ್ಬೋದು. ಸೊ ಗೈಸ್ ಬುಧವಾರನೇ ನೋಡಿ ಜನ ಜನ ಜನ. ಬಟ್ ದರ್ಶನ ಒಂದು ಹಾಫ್ ಆನ್ ಅವರಲ್ಲಿ ಆಯಿತು ಅಂತ ಹೇಳ್ಬೋದು. ಹಾಫ್ ಆನ್ ಅವರಲ್ಲಿ ದರ್ಶನ ಮಾಡಿದ್ದೀವಿ. ಏನಂತೀಯ? ಆಟೋ ಬರ್ತಿದ್ವಿ. ಯಾವ ಕಾಮಿಡಿ ಮಾಡಬೇಕು ಏನೋ ಒಂದು ಗೊತ್ತಾಗಲ್ಲ ಹೆಣ್ಗೆ. ಸೊ ದರ್ಶನ ಮುಗಿಸ್ಕೊಂಡು
ಈಗ ವಾಪಸ್ ಹೊರಡಬೇಕು. ಬೇಗ ಅಂತೂ ದರ್ಶನ ಆಗಿದೆ, ಖುಷಿ ಆಗ್ಬಿಟ್ಟಿದೆ ನಮಗೆ. ಚೆನ್ನಾಗಾಗಿದೆ, ಬೇಗ ಆಗಿದೆ. ಕಣ್ತುಂಬ ಲಕ್ಷ್ಮೀ ಚಾಮುಂಡೇಶ್ವರಿ ನೋಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಬನ್ನಿ ಹೋಗುವ. ನೋಡಿ ಎಷ್ಟು ಸ್ಟಾಲ್ಗಳಿದ್ದಾವೆ ಗೊತ್ತಾ ಇಲ್ಲಿ, ದೇವ್ರ ಫೋಟೋದೆಲ್ಲ. ನೀನು ಮೈಸೂರು ನೋಡಿದ್ಯಾ ತೇಜು? ನೋಡಿಲ್ಲ ಅನ್ಬೇಕು. ಹ್ಞೂ, ನೋಡಿಲ್ಲ ಅನ್ಬೇಕು. ಸರಿ, ನೋಡಿದ್ಯಾ ಮಹಿಷಾಸುರನ್ನ? ನೋಡಿಲ್ಲ. ತೋರಿಸ್ತೀನಿ ಬಾ. ರಿಯಲ್ ಆಗಿ ಹೇಳಿದ್ದು. ರಿಯಲ್ ಆಗ ನಿನ್ನೆ ನೋಡ್ತಿದಲ್ವಾ ಮಹಿಷಾಸುರಿ. ಓಯ್ ನನ್ನ ಆಡ್ಕೊಂತಾವ ನೀವು ಲಾಗಲ್ಲಿ. ಮಹಿಷಾಸುರಿನ ನೋಡಿ ಗಾಯ್ಸ್, ತೋರಿಸ್ತೀನಿ ಕೈ ಇಲ್ಲಿ. ಸೊ ಗೈಸ್, ಮಹಿಷಾಸುರನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಿಂಗಿದ್ದಾರೆ ನೋಡಿ. ಮುಗೀತು ಗೈಸ್ ದರ್ಶನ ಮುಗಿಸಿ ಇವಾಗ ಬಸ್ಸಿಗೆ ವೆಯ್ಟಿಂಗ್ ಮೈಸೂರಿಗೆ ಹೋಗೋಕ್ಕೆ. ಮೈಸೂರಿಗೆ ಹೋಗಿ ಅಲ್ಲಿಂದ ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಹತ್ಕೊಂಡು ನಾವೆಲ್ಲ ಹೊರಡ್ಬೇಕು ಬ್ಯಾಂಗ್ಳೂರಿಗೆ. ಬನ್ನಿ ಹೋಗೋಣ.